ನನ್ನ ತಂದೆ ಕಂದ ನಿನಗೆ ನಾನು, ನೀ ನನ್ನ ತಂದೆ ಕಂದ ನಿನಗೆ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು, ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ, ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ, ತಂದೆ ತಾಯಿಯು ನೀನೆ ಗುರುವು ದೈವವು ನೀನೆ, ತಂದೆ ತಾಯಿಯು ನೀನೆ ಗುರುವು ದೈವವು ನೀನೆ, ಪತಿ ಪರಮೇಶ್ವರ ಸಖನು ನೀನೇ, ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಧನಗಳು ಎಲ್ಲವೂ ನಿನ್ನದೇ, ತನುಮನ ಧನಗಳು ಎಲ್ಲವೂ ನಿನ್ನದೇ, ದೇಹದಾರಿಗಳ ಬಂಧನವ ಕಳೆದೆ, ದೇಹದಾರಿಗಳ ಬಂಧನವ ಕಳೆದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಸತ್ಯದ ಮನೆಯ ಮಾರ್ಗ ತಿಳಿಸಿದೆ, ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು.
ಓಂ ಶಾಂತಿ. ಈ ದಿನ ಈ ಮಾಸದ 3ನೇ ಭಾನುವಾರ ಇರುವ ಕಾರಣ ಪ್ರತಿ ಮಾಸದ 3ನೇ ಭಾನುವಾರದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗದ ಕಾರ್ಯಕ್ರಮ ಈ ಸಂಸ್ಥೆಯ ಮೂಲಕ ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ. ಅಂತಾರಾಷ್ಟ್ರೀಯ ಯೋಗದ ಅಭ್ಯಾಸ ಅಂದರೆ ಏಕಕಾಲದಲ್ಲಿ ಏಕ ಸಂಕಲ್ಪ ಮಾಡ್ತಾ ವಿಶ್ವದ ಎಲ್ಲ ಸೇವಾ ಕೇಂದ್ರಕ್ಕೆ ಬರುವಂತಹ ದೈವಿ ಸಹೋದರ ಸಹೋದರಿಯರು ಸೇರಿ ಸಂಘಟಿತ ರೂಪದಲ್ಲಿ ಯೋಗ ಮಾಡುವುದು. ಭಾರತದಲ್ಲಿ ಈ ಯೋಗದ ಅಭ್ಯಾಸ ಸಂಜೆ 6:30ಯಿಂದ 7:30 ತನಕ ಮಾಡಬೇಕು ಅಂತ ಮಧುಬನದ ಆದೇಶ ಇದೆ. ಈ ಸಮಯಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಮಯ ಇರ್ತದೆ. ಲಂಡನ್ನಲ್ಲಿ ಬೆಳಗ್ಗೆ 11:30ಯಿಂದ 12:30 ತನಕ ಅವ್ರು ಯೋಗ ಮಾಡ್ತಾರೆ. ಇಲ್ಲಿ 6:30 ಅಂದರೆ ಅಲ್ಲಿ 11:30 ಆಗಿರ್ತದೆ ಬೆಳಗಿನ ಸಮಯ. ಹಾಗೆಯೇ ಅಮೇರಿಕಾದಲ್ಲಿ ಮತ್ತೊಂದು ಸಮಯ ಇರ್ತದೆ, ಆಸ್ಟ್ರೇಲಿಯಾದಲ್ಲಿ ಇನ್ನೊಂದು ಸಮಯ ಇರ್ತದೆ. ಆದರೆ ಭಾರತದಲ್ಲಿ ನಾವೆಲ್ಲರೂ ಸಂಜೆ 6:30ಯಿಂದ 7:30 ತನಕ ಯಾವ ಸಂಕಲ್ಪವನ್ನು ಇಟ್ಕೊಂಡು ಯೋಗದ ಅಭ್ಯಾಸ ಮಾಡ್ತೇವೆ, ಅದೇ ಸಮಯವನ್ನು ಆ ದೇಶದ ಸಮಯದ ಅನುಗುಣವಾಗಿ ಅವರೂ ಸಹ ಅದೇ ಸಮಯದಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಯೋಗದ ಅಭ್ಯಾಸ ಇದೇ ಸಂಕಲ್ಪ ಮನದಲ್ಲಿ ಮಾಡ್ತಾ ಅಭ್ಯಾಸ ಮಾಡ್ತಾರೆ. ಹೀಗಾಗಿ ಇಡೀ ವಿಶ್ವದಲ್ಲಿ ಒಂದೇ ಸಮಯದಲ್ಲಿ ಎಲ್ಲ ಪರಿವಾರದ ಲಕ್ಷ ಲಕ್ಷ ಕುಮಾರಿಯರು ರಾಜಯೋಗಿಗಳು ಸೇರಿ ಮಾಡುವಂತಹ ಏಕಸಂಕಲ್ಪದ ಯೋಗ ಇದು. ಇದರ ಪರಿಣಾಮ ಬಹಳ ಬೇಗ ಜಗತ್ತಿನ ಆತ್ಮರ ಮೇಲೆ ಕಾಣಿಸ್ತದೆ, ಪ್ರಕೃತಿಯ ಮೇಲೇನೂ ಸಹ ಇದರ ಪರಿಣಾಮ ಬಹಳ ಬೇಗ ಆಗ್ತದೆ. ಸೊ ಈ ದಿನ ಮಧುಬನದವರು ಈ ವಿಶೇಷ ಯೋಗ ಅಭ್ಯಾಸದಲ್ಲಿ ನಮಗೆ ಫರಿಷ್ಠಾ ರೂಪಧಾರಿಯಾಗಿ ಬೆಳಕಿನ ಬೆಟ್ಟದ ಮೇಲೆ ಬ್ರಹ್ಮ ತಂದೆಯ ಜೊತೆಗೆ ನಿಂತು ಇಡೀ ಜಗತ್ತಿನ ಆತ್ಮರಿಗೆ ಪವಿತ್ರತೆಯ ಕಿರಣಗಳನ್ನು, ಪವಿತ್ರತೆಯ ಶಕ್ತಿಯನ್ನು ಕೊಡುವ ಅಭ್ಯಾಸ ಮಾಡ್ರಿ ಅಂತ ಮಧುಬನದಿಂದ ಆದೇಶ ಬಂದಿದೆ. ಜೊತೆಗೆ ಪ್ರಕೃತಿ ಅಥವಾ ಪಂಚತತ್ವಗಳನ್ನು ಸಹ ನಿಮ್ಮ ಪವಿತ್ರತೆಯ ಶಕ್ತಿಯಿಂದ ಸತೋಪ್ರಧಾನ ಮಾಡಬೇಕು, ಅದರ ಸಲುವಾಗಿನೂ ವಿಶೇಷ ಸಂಕಲ್ಪಗಳನ್ನು ಮಾಡಬೇಕು ಅಂತ ಡೈರೆಕ್ಷನ್ ಬಂದಿದೆ. ಆ ರೀತಿಯಲ್ಲಿ ನಾವು ಈ ದಿನ 7:30 ತನಕ ಸಂಪೂರ್ಣ ಆ ಸಂಕಲ್ಪಗಳನ್ನೇ ಆಧಾರವಾಗಿ ಇಟ್ಕೊಂಡು ಯೋಗ ಮಾಡೋಣ. ಇವತ್ತು ಅವ್ಯಕ್ತ ಮುರಳಿಯ ಕ್ಲಾಸ್ ಇರೋದಿಲ್ಲ, ಆದರೆ ವಿಶೇಷ ಯೋಗಾಭ್ಯಾಸನೇ ನಾವು 3ನೇ ಭಾನುವಾರ ಇರುವ ಕಾರಣ ಇವತ್ತು ಮಾಡಬೇಕಾಗಿದೆ. ಈಗ ನಿಧಾನಕ್ಕೆ ನಾನು ಆ ಅಭ್ಯಾಸ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತನೆ ಮಾಡ್ತಾ ಹೋಗ್ತೀನಿ, ವಿಚಾರಗಳನ್ನು ಕೊಡ್ತಾ ಹೋಗ್ತೀನಿ. ನೀವು ಅದನ್ನು ಅನುಕರಣೆ ಮಾಡ್ತಾ ತಮ್ಮ ತಮ್ಮ ಸ್ಥಳದಲ್ಲಿಯೇ ಕುಳಿತು ಆ ರೀತಿಯ ಅಭ್ಯಾಸ ಮಾಡಬೇಕು ಅಂತ ವಿನಂತಿಸುತ್ತೆ. ಓಂ ಶಾಂತಿ. ನಾನು
ದೇಹದಿಂದ ಭಿನ್ನವಾದಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದೆ. ನಾನು ಅನಾದಿ ಮತ್ತು ಆದಿ ರೂಪದಲ್ಲೂ ಸಹ ಪವಿತ್ರ ಆತ್ಮ ಆಗಿದೆ. ನನ್ನ ಮೂಲ ಧರ್ಮನೇ ಅಥವಾ ಮೂಲ ಸ್ವರೂಪವೇ ಶಾಂತಿಯ ಸ್ವರೂಪ ಮತ್ತು ಪವಿತ್ರತೆಯ ಸ್ವರೂಪ ಆಗಿದೆ. ಆ ಪವಿತ್ರತೆಯ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳುವುದಕ್ಕಾಗಿ ನಾನೀಗ ಪವಿತ್ರತೆಯ ಸಾಗರನಾದಂತಹ ಪರಮ ಪವಿತ್ರ ಶಕ್ತಿಯಾಗಿರುವಂತಹ ಆ ನಿರಾಕಾರ ತಂದೆಯ ಹತ್ತಿರಕ್ಕೆ ಆತ್ಮ ಬಿಂದು ಆಗಿ ಹೋಗ್ತಾ ಇದೆ. ಈಗ ನಾನು ಪವಿತ್ರತೆಯ ಸಾಗರನಾಗಿರುವಂತಹ ಸರ್ವಶಕ್ತಿವಂತನ ಸನ್ಮುಖದಲ್ಲಿ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿ ಉಪಸ್ಥಿತನಾಗಿದೆ. ಮಹಾಜ್ಯೋತಿಯ ಸನ್ಮುಖದಲ್ಲಿರುವ ಜ್ಯೋತಿರ್ಬಿಂದು ಆತ್ಮನ ಪವಿತ್ರತಾ ಸಾಗರ ತಂದೆಯಿಂದ ಪವಿತ್ರತೆಯ ಕಿರಣಗಳು ಪವಿತ್ರತೆಯ ಶ್ವೇತ ಕಿರಣಗಳು ನನ್ನಲ್ಲಿ ಬಂದು ಸೇರಿಕೊಳ್ಳುತ್ತಿವೆ. ಪವಿತ್ರತೆಯ ಶಕ್ತಿ ನನ್ನಲ್ಲಿ ತುಂಬುತ್ತಿದೆ. ಅನುಭವ ಮಾಡ್ರಿ. ಆ ಮಹಾಜ್ಯೋತಿಯಿಂದ ಆತ್ಮಜ್ಯೋತಿಯಾಗಿರುವಂತಹ ನನ್ನಲ್ಲಿ ಪವಿತ್ರತೆಯ ಶ್ವೇತ ಕಿರಣಗಳ ಮೂಲಕ ಆ ಪವಿತ್ರತೆಯ ಶಕ್ತಿ ಸಂಗ್ರಹ ಆಗುತ್ತಿದೆ. ಆತ್ಮಜ್ಯೋತಿ ನಾನು ಪುನಃ ನನ್ನ ಅನಾದಿ ಸ್ವರೂಪ ಆದಿ ಸ್ವರೂಪ ಅಂದರೆ ಪವಿತ್ರತಾ ಸ್ವರೂಪದ ಅನುಭವ ಮಾಡುತ್ತಿದ್ದೇನೆ. ಇಪ್ಪತ್ತೊಂದು ಸಲ ಸಂಕಲ್ಪ ಮಾಡ್ರಿ.
ನಾನು ಪವಿತ್ರ ಆತ್ಮ ಆಗಿದೆ. ನಾನು ಮಾಸ್ಟರ್ ಪವಿತ್ರತೆಯ ಸಾಗರ ಆಗಿದೆ. ಆ ಪವಿತ್ರತೆಯ ಕಿರಣಗಳಿಂದ ಇಂದು ನಾನು ಇಡೀ ವಿಶ್ವದ ಸರ್ವ ಆತ್ಮರ ಸೇವೆ ಮಾಡಬೇಕಾಗಿದೆ. ಪಂಚತತ್ವಗಳನ್ನು ಸತೋಪ್ರಧಾನ ಮಾಡುವಂತಹ ಸೇವೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಮತ್ತು ನನ್ನ ತಂದೆ ಪರಮ ಪವಿತ್ರ ಪರಮ ಪೂಜ್ಯ ಆಗಿರುವಂತಹ ನಿರಾಕಾರ ಶಿವ ತಂದೆ ಇಬ್ಬರೂ ಪರಮಧಾಮದಿಂದ ಸೂಕ್ಷ್ಮ ವತನಕ್ಕೆ ಬರುತ್ತಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬರುತ್ತಿದ್ದಂತೆ ನನಗೆ ಒಂದು ಪವಿತ್ರ ಫರಿಷ್ಠಾ ದೇಹ, ಬೆಳಕಿನ ದೇಹ ಸಿಕ್ಕಿದೆ. ನಿರಾಕಾರ ಶಿವ ತಂದೆಯೂ ಸಹ ಫರಿಷ್ಠಾ ರೂಪದಲ್ಲಿ ಇರುವಂಥ ಬ್ರಹ್ಮ ತಂದೆಯ ಮಸ್ತಕದ ಮಧ್ಯದಲ್ಲಿ ಬಂದು ವಿರಾಜಮಾನ ಆಗಿದ್ದಾರೆ. ನಾನು ಫರಿಷ್ಠಾ ಆತ್ಮ, ಫರಿಷ್ಠಾ ರೂಪಧಾರಿಯಾಗಿರುವಂತಹ ಬಾಪ್ ದಾದಾರವರ ಸನ್ಮುಖದಲ್ಲಿ ಇದ್ದೇನೆ. ಬೆಳಕಿನ ದೇಹಧಾರಿಯಾಗಿರುವಂತಹ ಬಾಪ್ ದಾದಾರವರು ಫರಿಷ್ಠಾ ರೂಪದಲ್ಲಿ ಇರುವಂತಹ ನನಗೆ ತಮ್ಮ ಪವಿತ್ರ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ನಯನಗಳ ಮೂಲಕ ಪವಿತ್ರತೆಯ ಶಕ್ತಿಯನ್ನು ನನ್ನಲ್ಲಿ ತುಂಬುತ್ತಿದ್ದಾರೆ. ಆ ಪವಿತ್ರತೆಯ ಶಕ್ತಿ ಮಸ್ತಕದ ಮೂಲಕ ನನ್ನಲ್ಲಿ ಪ್ರವೇಶ ಮಾಡಿ ನನ್ನ ಸೂಕ್ಷ್ಮ ಶರೀರದ ಒಂದೊಂದು ಅಂಗದಲ್ಲಿಯೂ ಸಹ ಅದು ಪ್ರವೇಶ ಮಾಡುತ್ತಿದೆ.
ಈಗ ನಾನು ಸಂಪೂರ್ಣ ಪವಿತ್ರ ಆಗಿರುವಂತಹ ಸೂಕ್ಷ್ಮ ಶರೀರಧಾರಿ ಫರಿಷ್ಠಾ ಆಗಿದ್ದೇನೆ. ನನ್ನ ಅಂಗ ಅಂಗವೂ ಸಹ ಪವಿತ್ರ ಮತ್ತು ಶೀತಲ ಆಗಿದೆ. ಬಾಪ್ ದಾದಾರವರ ನಯನಗಳಿಂದ ಪವಿತ್ರತೆಯ ಫೋಕಸ್ ಪ್ರಖರವಾದ ಬೆಳಕಿನ ರೂಪದಲ್ಲಿ ನನ್ನಲ್ಲಿ ಪ್ರವೇಶ ಆಗುತ್ತಿದೆ. ಆ ಪವಿತ್ರತೆಯ ಬೆಳಕಿನಿಂದ ನಾನು ಸಹ ಬ್ರಹ್ಮ ತಂದೆಯ ಸಮಾನ ಪ್ರಕಾಶಮಯ ಶರೀರದ ಫರಿಷ್ಠಾ ಆಗಿದೆ. ಇಪ್ಪತ್ತೊಂದು ಸಲ ಸಂಕಲ್ಪ ಮಾಡ್ರಿ, ನಾನು ಸಂಪೂರ್ಣ ಪವಿತ್ರ ಫರಿಷ್ಠಾ ಆಗಿದೆ. ಪವಿತ್ರತೆಯ ಬೆಳಕು ನನ್ನ ಸುತ್ತಲೂ ಪ್ರಭಾವಲಯದ ರೂಪದಲ್ಲಿ ಕಾಣುತ್ತಿದೆ. ಬೆಳಕಿನ ಪ್ರಭಾವಲಯದಲ್ಲಿ ಇರುವಂತಹ ನಾನು ಪವಿತ್ರ ಫರಿಷ್ಠಾ ಆಗಿದೆ. ಈಗ ನಾನು ಮತ್ತು ಬಾಪ್ ದಾದಾ ಇಬ್ಬರು ಫರಿಷ್ಠಾ ರೂಪಧಾರಿಯಾಗಿ ವಿಶ್ವದ ಸೇವೆಗೆ ಹೊರಟಿದೆ. ಪೃಥ್ವಿಯ ಗೋಲದ ಮೇಲೆ ಬೆಳಕಿನ ಬೆಟ್ಟದ ಮೇಲೆ ನಾನು ಮತ್ತು ಬಾಪ್ ದಾದಾರವರು ನಿಂತಿದ್ದೇವೆ. ಮಿಂಚುವಂಥ ಹಿಮಾಲಯ ಪರ್ವತದ ಕಲ್ಪನೆ ಮಾಡಿಕೊಳ್ಳಿರಿ. ಸೂರ್ಯನ ಬೆಳಕಿನಲ್ಲಿ ಮಿಂಚುವಂತಹ ಹಿಮಾಲಯ ಪರ್ವತದ ಮೇಲೆ, ಅಂದರೆ ಬೆಳಕಿನ ಬೆಟ್ಟದ ಮೇಲೆ ನಾನು ಮತ್ತು ಬಾಪ್ ದಾದಾರವರು
ನಿಂತಿದ್ದೇವೆ. ದಿವ್ಯ ನೇತ್ರದಿಂದ ಇಡೀ ಜಗತ್ತನ್ನೇ ನೋಡುತ್ತಿದ್ದೇವೆ. ಇಂದು ಪ್ರಪಂಚದಲ್ಲಿ ಇರುವ ದುಃಖ, ಅಶಾಂತಿ, ತಮೋಪ್ರಧಾನತೆ, ಅಪವಿತ್ರತೆಯ ಕಾರಣದಿಂದ ಬಂದಿದೆ. ಆ ಅಪವಿತ್ರತೆಯನ್ನು ಹೋಗಲಾಡಿಸುವುದಕ್ಕಾಗಿ ಇಂದು ನಾನು ವಿಶೇಷವಾಗಿ ಜಗತ್ತಿನ ಸರ್ವ ಆತ್ಮರಿಗೆ ಪವಿತ್ರತೆಯ ಶಕ್ತಿಯನ್ನು, ಪವಿತ್ರತೆಯ ಪ್ರಕಾಶವನ್ನು, ಪವಿತ್ರತೆಯ ಸಕಾಶವನ್ನು ಕೊಡುವಂಥ ಸೇವೆಗೆ ಉಪಸ್ಥಿತನಾಗಿದ್ದೇನೆ. ಮತ್ತೊಮ್ಮೆ ಬಾಪ್ ದಾದಾರವರ ದೃಷ್ಟಿಯಿಂದ ಆ ಪವಿತ್ರತೆಯ ಶಕ್ತಿಯನ್ನು ನಿಮ್ಮಲ್ಲಿ ತುಂಬಿಕೊಳ್ಳಿರಿ. ಆ ಪವಿತ್ರತೆಯ ಶಕ್ತಿಯನ್ನು ನಿಮ್ಮ ದೃಷ್ಟಿಯ ಮೂಲಕ ಇಡೀ ಜಗತ್ತಿನ ತುಂಬ ಹರಡಿಸುತ್ತಾ ಹೋಗಿ. ವಿಶ್ವದಲ್ಲಿ ಇರುವ ಸರ್ವ ಆತ್ಮರ ಮೇಲೆ ನಿಮ್ಮ ಪವಿತ್ರ ದೃಷ್ಟಿ ಬೀಳ್ತಾ ಇದೆ. ಗೋಲದ ಮೇಲೆ ನಿಂತು ನಿಮ್ಮ ಪವಿತ್ರ ದೃಷ್ಟಿಯಿಂದ ಒಂದೊಂದು ಖಂಡ, ಒಂದೊಂದು ದೇಶವನ್ನು ಹಾಗೂ ಆ ದೇಶದಲ್ಲಿ ಇರುವ ಜೀವಾತ್ಮರನ್ನು ನೋಡ್ತಾ ಹೋಗಿ. ಎಲ್ಲ ದೇಶದ ನಿವಾಸಿಗಳ ಮೇಲೆ ನಿಮ್ಮ ಪವಿತ್ರತೆಯ ದೃಷ್ಟಿ ಹರಡುತ್ತಿದೆ. ಆ ಎಲ್ಲ ಆತ್ಮರು ಪವಿತ್ರತಾ ಶಕ್ತಿಯ ಅನುಭವ ಮಾಡುತ್ತಿದ್ದಾರೆ. ಒಂದು ಅಗೋಚರವಾದ ಸ್ಥಳದಿಂದ, ಕಾಣದೇ ಇರುವ ಸ್ಥಳದಿಂದ, ಕಾಣದೇ ಇರುವ ವ್ಯಕ್ತಿಗಳಿಂದ ನಮಗೆ ಪವಿತ್ರತೆಯ ಶಕ್ತಿ ಪ್ರಾಪ್ತಿಯಾಗುತ್ತಿದೆ ಎಂದು ಜಗತ್ತಿನ ಎಲ್ಲ ಆತ್ಮರು ಅನುಭವ ಮಾಡುತ್ತಿದ್ದಾರೆ. ಅವರು ಮಾಡುವ ಅಪವಿತ್ರ ಕರ್ಮಗಳ ಬಗ್ಗೆ, ಅಪವಿತ್ರ ಜೀವನದ ಬಗ್ಗೆ
ಅವರಲ್ಲಿ ತಿರಸ್ಕಾರ ಉಂಟಾಗುತ್ತಿದೆ. ನಾವು ಸಹ ಪವಿತ್ರ ಶುದ್ಧ ಆತ್ಮ ಆಗಬೇಕು ಎಂಬ ಶುದ್ಧ ಸಂಕಲ್ಪ ಎಲ್ಲ ಜೀವಾತ್ಮರಗಳಲ್ಲಿ ಬರುತ್ತಿದೆ ಎಂದು ಅನುಭವ ಮಾಡಿರಿ. ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿಯಿಂದ ಇಡೀ ಜಗತ್ತನ್ನೇ ನೋಡ್ತಾ ಹೋಗ್ರಿ. ನಿಮ್ಮ ದೃಷ್ಟಿಯ ಮೂಲಕ ಪವಿತ್ರತೆಯ ಬೆಳಕು ಇಡೀ ಜಗತ್ತಿನ ತುಂಬ ಹರಡುತ್ತಿರುವುದನ್ನ ಗಮನಿಸಿ. ಸೂರ್ಯನ ಕಿರಣಗಳ ಸಮಾನ ಪವಿತ್ರತೆಯ ಶ್ವೇತ ಕಿರಣಗಳು ಅಪವಿತ್ರತೆಯ ಅಂಧಕಾರವನ್ನು ದೂರ ಮಾಡುತ್ತಿವೆ ಎಂದು ಅನುಭವ ಮಾಡ್ರಿ. ಇಪ್ಪತ್ತೊಂದು ಸಲ ಸಂಕಲ್ಪ ಮಾಡ್ರಿ. ನಾನು ನನ್ನ ನಯನಗಳ ಮೂಲಕ ಪವಿತ್ರತೆಯ ಬೆಳಕನ್ನು ಇಡೀ ವಿಶ್ವದಲ್ಲಿ ಹರಡುತ್ತಿದ್ದೇನೆ. ಈ ದಿನ ನಾವು ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಇರುವಂತಹ ಎಲ್ಲ ಫರಿಷ್ಠ ಆತ್ಮರು ಏಕಕಾಲದಲ್ಲಿ ಇಡೀ ವಿಶ್ವಕ್ಕೆ ಪವಿತ್ರತೆಯ ಬೆಳಕನ್ನು ಕೊಡುತ್ತಿದ್ದೇವೆ. ಅಂದ ಮೇಲೆ ವಿಶ್ವದಲ್ಲಿ ಇರುವ ಕೆಲವು ಆತ್ಮರಿಗೆ ಆಕಾಶದಲ್ಲಿ ಫರಿಷ್ಠೆಗಳ ಸಾಕ್ಷಾತ್ಕಾರ ಆಗುತ್ತಿದೆ. ಆಕಾಶದಿಂದ ಪವಿತ್ರತೆಯ ಬೆಳಕು ತಮ್ಮ ಹತ್ತಿರ ಬರುತ್ತಿರುವುದನ್ನು ವಿಶ್ವದ ಅನೇಕ ಆತ್ಮರು ಅನುಭವ ಮಾಡುತ್ತಿದ್ದಾರೆ. ಅದರ ಮೂಲಕ ತಮ್ಮಲ್ಲಿ ಇರುವ
ಅಪವಿತ್ರ ಸಂಸ್ಕಾರಗಳನ್ನು, ಅಪವಿತ್ರ ದೃಷ್ಟಿ ವೃತ್ತಿ ಸಂಕಲ್ಪಗಳನ್ನು, ಅಪವಿತ್ರ ಕರ್ಮಗಳನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ. ಆಕಾಶದಲ್ಲಿ ಕಾಣುವ ಫರಿಷ್ಠೆಗಳ ಸಮಾನ ತಾವು ಸಹ ಪವಿತ್ರ ಫರಿಷ್ಠ ಆಗಲಿಕ್ಕೆ ದೃಢ ಸಂಕಲ್ಪ ಮಾಡುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ತಂದೆಯ ಮಕ್ಕಳಾದಂತಹ ತಾವೆಲ್ಲ ಪವಿತ್ರ ಆತ್ಮಗಳ ಫರಿಷ್ಠ ಸ್ವರೂಪ ಜಗತ್ತಿನ ಮುಂದೆ ಪ್ರಕಟ ಆಗಲಿದೆ. ಅನೇಕರಿಗೆ ನಿಮ್ಮ ಮೂಲಕ ಫರಿಷ್ಠ ರೂಪದ ಸಾಕ್ಷಾತ್ಕಾರ ಆಗಲಿದೆ. ಇಂದು ಸಹ ಆ ರೀತಿಯ ಸಾಕ್ಷಾತ್ಕಾರ ಕೆಲವರಿಗೆ ಆಗುತ್ತಿದೆ ಎಂದು ಅನುಭವ ಮಾಡಿರಿ. ಈಗ ವಿಶೇಷವಾಗಿ ನಿಮ್ಮ ಪವಿತ್ರ ದೃಷ್ಟಿ ಭಾರತದ ಮೇಲೆ, ನಿಮ್ಮ ರಾಜ್ಯದ ಮೇಲೆ, ನಿಮ್ಮ ನಗರದ ಮೇಲೆ ಕೇಂದ್ರಿತವಾಗಲಿ. ನಿಮ್ಮ ಸಂಪರ್ಕದಲ್ಲಿ ಇರುವಂಥ ಆತ್ಮರಿಗೆ ನಿಮ್ಮ ಮುಂದೆ ಇಮರ್ಜ್ ಮಾಡಿಕೊಂಡು ಅವರಿಗೆ ದೃಷ್ಟಿಯ ಮೂಲಕ ಪವಿತ್ರತೆಯ ಶಕ್ತಿಯನ್ನು ಕೊಡ್ತಾ ಹೋಗಿ. ಶ್ವೇತ ಕಿರಣಗಳ ಮೂಲಕ ಆ ಶಕ್ತಿ ನಿಮ್ಮ ಸಂಪರ್ಕದಲ್ಲಿ ಇರುವಂತಹ ಆತ್ಮರಲ್ಲಿ ನಿಮ್ಮ ಪರಿಚಯದ ಅಜ್ಞಾನಿ ಅಪವಿತ್ರ ಆತ್ಮಗಳಲ್ಲಿ ಆ ಶಕ್ತಿ ಪ್ರವೇಶ ಮಾಡುತ್ತಿದೆ ಎಂದು ಅನುಭವ ಮಾಡಿರಿ. ಅವರು ನಿಮ್ಮ ಪರಿವಾರದವರೇ ಆಗಿರಬಹುದು, ಲೌಕಿಕ ಪರಿವಾರದವರು, ಲೌಕಿಕದ ಸಂಬಂಧಿಕರು, ಲೌಕಿಕದ ಬಂಧು ಮಿತ್ರರು, ಎಲ್ಲರಿಗೂ ಪವಿತ್ರತಾ ಶಕ್ತಿಯ ದಾನ ಸಂಕಲ್ಪದ ಮೂಲಕ, ದೃಷ್ಟಿಯ ಮೂಲಕ ಕೊಡ್ತಾ ಹೋಗಿ. ನಿಮ್ಮ ಪವಿತ್ರತೆಯ ಸಂಕಲ್ಪದಿಂದ, ಪವಿತ್ರತೆಯ ದೃಷ್ಟಿಯಿಂದ ಅನೇಕ ಆತ್ಮರು ತಮ್ಮ ಅಪವಿತ್ರತೆಯ ಸಂಸ್ಕಾರಗಳನ್ನು ಅಳಿಸಿ ಪವಿತ್ರತೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಪವಿತ್ರ ಆತ್ಮಗಳಾಗುತ್ತಿದ್ದಾರೆ ಎಂದು ಅನುಭವ ಮಾಡಿ.
21 ಸಲ ಸಂಕಲ್ಪ ಮಾಡ್ರಿ. ನನ್ನಿಂದ ಪವಿತ್ರತೆಯ ಬೆಳಕು ಎಲ್ಲ ಕಡೆಗೂ ಹರಡುತ್ತಿದೆ. ಈಗ ಈ ದಿನದ ಯೋಗಾಭ್ಯಾಸಕ್ಕೆ ಮತ್ತೊಂದು ಸಂಕಲ್ಪ ಕೊಟ್ಟಿದ್ದಾರೆ. ನಮ್ಮ ಪವಿತ್ರತಾ ಶಕ್ತಿಯಿಂದ ಪಂಚತತ್ವಗಳನ್ನು, ಈ ತಮೋಪ್ರಧಾನ ಪ್ರಕೃತಿಯನ್ನು ಸತೋಪ್ರಧಾನ ಮಾಡಬೇಕು ಅಂತ. ಈಗ ಆ ಸೇವೆಯನ್ನು ಪ್ರಾರಂಭಿಸೋಣ. ಬೆಳಕಿನ ಬೆಟ್ಟದ ಮೇಲೆ ಸೃಷ್ಟಿಯ ಗ್ಲೋಬಿನ ಮೇಲೆ ಫರಿಷ್ಠಾ ರೂಪಧಾರಿಯಾಗಿರುವಂತಹ ನಾನು ಮತ್ತು ಬಾಪ್ ದಾದಾರವರು ನಿಂತಿದ್ದೇವೆ. ಬಾಪ್ ದಾದಾರವರಿಂದ ಇನ್ನೂ ಹೆಚ್ಚಿನ ಪವಿತ್ರತೆಯ ಶಕ್ತಿಯನ್ನು ನಾನು ನನ್ನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ. ಪವಿತ್ರತಾ ಶಕ್ತಿಯಿಂದ ಭರ್ಪೂರಾಗಿದ್ದೇನೆ. ಈಗ ನಾನು ನನ್ನ ನಯನಗಳ ಮೂಲಕ ಪವಿತ್ರ ದೃಷ್ಟಿಯಿಂದ ಪೃಥ್ವಿ ತತ್ವವನ್ನು ನೋಡುತ್ತಿದ್ದೇನೆ. ನನ್ನ ಪವಿತ್ರ ದೃಷ್ಟಿ ಇಡೀ ಪೃಥ್ವಿಯ ಭೂಭಾಗದ ಮೇಲೆ ಹರಡುತ್ತಿದೆ. ನನ್ನ ಪವಿತ್ರ ದೃಷ್ಟಿಯಿಂದ ಇಡೀ ಪೃಥ್ವಿ ತತ್ವ ಪವಿತ್ರ ಹಾಗೂ ಶಾಂತವಾಗುತ್ತಿದೆ. ನನಗೆ ವರದಾನ ಕೊಡುತ್ತಿದೆ. ಹೇ ಪ್ರಕೃತಿ ಜೀತ ಆತ್ಮನ್, ನಿನ್ನ ಸೇವೆಯನ್ನು ನೋಡಿ ನಾನು ಸಂತುಷ್ಟ ಆಗಿದ್ದೇನೆ. ನಿನ್ನ ಎಲ್ಲ ಜನ್ಮಗಳಲ್ಲಿ ನಾನು ಪೃಥ್ವಿಯ ಮೂಲಕ, ಭೂಮಿಯ ಮೂಲಕ ಕೊಡುವ
ಎಲ್ಲ ಸಹಯೋಗವನ್ನು ಕೊಡುತ್ತೇನೆ. ನಿನಗೆ ಆರೋಗ್ಯವಂತ ದೇಹ, ಶಕ್ತಿಶಾಲಿ ದೇಹವನ್ನು ಪ್ರದಾನ ಮಾಡುತ್ತೇನೆ. ಭೂಮಿಯ ಮೂಲಕ ಬೆಳೆಯುವಂತಹ ಯಾವುದೇ ಆಹಾರ ಧಾನ್ಯಗಳ ಕೊರತೆ ಯಾವುದೇ ಜನ್ಮದಲ್ಲಿ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನಿನಗೆ ಧನ ಧಾನ್ಯದಿಂದ ಸಮೃದ್ಧ ಮಾಡುತ್ತೇನೆ ಎಂದು ಪೃಥ್ವಿ ತತ್ವ ನನಗೆ ವರದಾನ ಕೊಡುತ್ತಿದೆ. ಈಗ ಪೃಥ್ವಿ ತತ್ವಕ್ಕೆ ಧನ್ಯವಾದಗಳನ್ನು ಕೊಡುತ್ತಾ ನಾನು ನನ್ನ ಪವಿತ್ರ ದೃಷ್ಟಿಯನ್ನು ಜಲತತ್ವದ ಮೇಲೆ ಹರಡಿಸುತ್ತಿದ್ದೇನೆ. ಪೃಥ್ವಿಯ ಮೇಲೆ ಇರುವ ಎಲ್ಲ ಜಲಾಶಯಗಳನ್ನು, ಜಲ ಸಂಗ್ರಹಗಳನ್ನು ಪವಿತ್ರ ದೃಷ್ಟಿಯಿಂದ ನೋಡುತ್ತಿದ್ದೇನೆ. ನೋಡ್ತಾ ಹೋಗ್ರಿ. 5 ಮಹಾಸಾಗರಗಳು, ಪೃಥ್ವಿಯ ಮೇಲೆ ಇರುವ ಸಣ್ಣ ಪುಟ್ಟ ಸಮುದ್ರಗಳು, ನದಿಗಳು, ಸರೋವರಗಳು, ಎಲ್ಲ ರೀತಿಯ ಜಲರಾಶಿಗಳನ್ನು ನೋಡುತ್ತಾ ಹೋಗ್ರಿ. ನಿಮ್ಮ ಪವಿತ್ರ ದೃಷ್ಟಿಯಿಂದ ಜಲತತ್ವ ಪವಿತ್ರ ಆಗುತ್ತಿದೆ, ಶಾಂತ ಆಗುತ್ತಿದೆ. ಜಲತತ್ವವನ್ನು ಪವಿತ್ರ ಮಾಡುವಂತಹ ನಿಮ್ಮ ಸೇವೆಯನ್ನು ನೋಡಿ. ಜಲತತ್ವ ಸಂತುಷ್ಟ ಆಗಿದೆ. ನಿಮಗೆ ವರದಾನ ಕೊಡುತ್ತಿದೆ. ಹೇ ವಿಶ್ವದ ಮಾಲೀಕ ಆತ್ಮ, ಪ್ರಕೃತಿ ಜೀತ ಆತ್ಮ, ಮಾಸ್ಟರ್ ಚೇತನಾದ ಆತ್ಮ, ನಾನು ನಿನಗೆ ಎಲ್ಲ ಜನ್ಮಗಳಲ್ಲಿ ಶುದ್ಧವಾದ ನೀರನ್ನು ಪೂರೈಸಿ ನಿನ್ನ ಸೇವೆ ಮಾಡುತ್ತೇನೆ. ಜಲತತ್ವದಿಂದ ನಿನಗೆ ಯಾವುದೇ ರೀತಿಯ ಕಷ್ಟ ಆಗದಂತೆ ನೋಡಿಕೊಳ್ಳುತ್ತೇನೆ. ಜಲತತ್ವದಿಂದ ಈ ವರದಾನವನ್ನು ಪಡೆದುಕೊಂಡು ಜಲತತ್ವಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಿಮ್ಮ ಪವಿತ್ರ ಶಕ್ತಿಶಾಲಿ ದೃಷ್ಟಿಯನ್ನು ವಾಯು ತತ್ವದ ಮೇಲೆ ಹರಡಿಸಿರಿ. ನಿಮ್ಮ ಪವಿತ್ರ ಹಾಗೂ ಶಕ್ತಿಶಾಲಿ ದೃಷ್ಟಿಯಿಂದ
ವಾಯುತತ್ವ ಪವಿತ್ರ ಆಗುತ್ತಿದೆ, ಶುದ್ಧವಾಗುತ್ತಿದೆ. ನಿಮಗೆ ವರದಾನ ಕೊಡುತ್ತಿದೆ. ಹೇ ಪ್ರಕೃತಿಯ ಮಾಲೀಕ ಆತ್ಮ, ಮಾಸ್ಟರ್ ರಚಯಿತ ಆಗಿರುವ ಪವಿತ್ರ ಆತ್ಮ, ನಾನು ಎಲ್ಲ ಜನ್ಮಗಳಲ್ಲಿ ನಿನಗೆ ಅವಶ್ಯಕತೆ ಇರುವಷ್ಟು ಗಾಳಿಯನ್ನು ಕೊಟ್ಟು ನಿನ್ನ ರಕ್ಷಣೆ ಮಾಡುತ್ತೇನೆ. ನಿನಗೆ ಪ್ರಾಣವಾಯುವನ್ನು ಕೊಡುತ್ತೇನೆ. ಯಾವುದೇ ಜನ್ಮದಲ್ಲಿ ಪ್ರಾಣವಾಯುವಿನ ಕೊರತೆ ಆಗದಂತೆ ನೋಡಿಕೊಳ್ಳುತ್ತೇನೆ. ತಂಪಾದ ಗಾಳಿಯನ್ನು ನೀಡಿ ನಿನಗೆ ಸೂರ್ಯನ ತಾಪದಿಂದ ರಕ್ಷಣೆ ಮಾಡುತ್ತೇನೆ. ವಾಯುತತ್ವದಿಂದ ಈ ವರದಾನಗಳನ್ನು ಸ್ವೀಕರಿಸಿ ವಾಯುತತ್ವಕ್ಕೆ ಧನ್ಯವಾದ ಕೊಡಿ. ಈಗ ನಿಮ್ಮ ಶಕ್ತಿಶಾಲಿ ಪವಿತ್ರ ದೃಷ್ಟಿಯನ್ನು ಆಕಾಶ ತತ್ವದ ಮೇಲೆ ಹರಡಿಸಿರಿ. ಆಕಾಶ ತತ್ವ ನಿಮ್ಮ ಶಕ್ತಿಶಾಲಿ ದೃಷ್ಟಿಯಿಂದ ಪವಿತ್ರ ಆಗುತ್ತಿದೆ, ಶುದ್ಧ ಆಗುತ್ತಿದೆ. ಆಕಾಶ ಮಾಲಿನ್ಯದಿಂದ ಮುಕ್ತ ಆಗುತ್ತಿದೆ. ನಿಮ್ಮ ಈ ಸೇವೆಯನ್ನು ಗುರುತಿಸಿ ಆಕಾಶ ತತ್ವ ನಿಮಗೆ ವರದಾನ ಕೊಡುತ್ತಿದೆ. ಹೇ ಮಾಸ್ಟರ್ ರಚಯಿತ, ಪ್ರಕೃತಿ ಮಾಲೀಕ, ಜಗಜ್ಜೀತಾತ್ಮನ್, ನಾನು ನಿನಗೆ ಎಲ್ಲ ಜನ್ಮಗಳಲ್ಲಿ ಛತ್ರಛಾಯೆಯಂತೆ ನಿಂತು ನೆರಳನ್ನು ಕೊಡುತ್ತಾ ನಿನ್ನ ಸೇವೆ ಮಾಡುತ್ತೇನೆ. ಯಾವುದೇ ಜನ್ಮದಲ್ಲಿ ಆಕಾಶ ತತ್ವದ ಮೂಲಕ ನಿನ್ನ ಜೀವನದಲ್ಲಿ ಕಷ್ಟ ಬರದಂತೆ ನೋಡಿಕೊಳ್ಳುತ್ತೇನೆ. ಎಲ್ಲ ಜನ್ಮಗಳಲ್ಲಿ ಆಕಾಶದ ಮೂಲಕ ವಿಹಾರ ಮಾಡುವಂತಹ ಆಕಾಶ ಮಾರ್ಗವನ್ನು ಸುರಕ್ಷಿತವಾಗಿ ಮಾಡಿಕೊಡುತ್ತೇನೆ. ಆಕಾಶ ತತ್ವದ ಮೂಲಕ ವರದಾನಗಳನ್ನು ಪಡೆದುಕೊಂಡು
ಆಕಾಶ ತತ್ವಕ್ಕೆ ಧನ್ಯವಾದಗಳನ್ನು ತಿಳಿಸಿರಿ. ಈಗ ನಿಮ್ಮ ಶಕ್ತಿಶಾಲಿ ಪವಿತ್ರತೆಯ ದೃಷ್ಟಿಯನ್ನು ಅಗ್ನಿ ತತ್ವದ ಮೇಲೆ ಹರಡಿಸಿರಿ. ಪವಿತ್ರ ದೃಷ್ಟಿಯಿಂದ ಸೂರ್ಯನನ್ನು ಹಾಗೂ ಭೂಮಿಯ ಮೇಲೆ ಇರುವ ಜ್ವಾಲಾಮುಖಿಗಳನ್ನು ನೋಡುತ್ತಾ ಹೋಗ್ರಿ. ನಿಮ್ಮ ಪವಿತ್ರ ಶಾಂತ ದೃಷ್ಟಿಯಿಂದ ಜ್ವಾಲಾಮುಖಿಗಳು ಪವಿತ್ರ ಆಗುತ್ತಿವೆ, ಶಾಂತ ಆಗುತ್ತಿವೆ. ಸೂರ್ಯ ನಿಮಗೆ ಎಷ್ಟು ಬೇಕು ಅಷ್ಟೇ ಬೆಳಕನ್ನು ನೀಡುತ್ತಿದ್ದಾನೆ. ನಿಮ್ಮ ಸೇವೆಯನ್ನು ನೋಡಿ ಅಗ್ನಿ ತತ್ವ ಪ್ರಸನ್ನ ಆಗಿದೆ. ನಿಮಗೆ ವರದಾನ ಕೊಡುತ್ತಿದೆ. ಹೇ ವಿಶ್ವದ ಮಾಲೀಕ ಆತ್ಮ, ನಾನು ನನ್ನ ಸೌರಶಕ್ತಿಯಿಂದ 2 ಯುಗಗಳವರೆಗೆ ಆಹಾರ ತಯಾರಿಸುವಂಥ ಸೇವೆ ಮಾಡುತ್ತೇನೆ. ನಿನ್ನ ಸ್ವರ್ಗದ ರಾಜ್ಯದಲ್ಲಿ ನನ್ನ ಬೆಳಕಿನಿಂದಲೇ ಎಲ್ಲ ಕಾರ್ಯಗಳು ನಡೀತವೆ. ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ. ನಾನು ನಿನಗೆ ಎಲ್ಲ ಜನ್ಮಗಳಲ್ಲಿ ಅವಶ್ಯಕತೆ ಇರುವಷ್ಟು ಉಷ್ಣತೆಯನ್ನು ಕೊಟ್ಟು, ಬೆಳಕನ್ನು ಕೊಟ್ಟು ನಿನ್ನ ಸೇವೆ ಮಾಡುತ್ತೇನೆ ಎಂದು ಅಗ್ನಿತತ್ವ ನಿಮಗೆ ವರದಾನ ಕೊಡುತ್ತಿದೆ. ಆ ವರದಾನಗಳನ್ನು ಸ್ವೀಕರಿಸುತ್ತಾ ಅಗ್ನಿತತ್ವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿರಿ. ಮತ್ತೊಮ್ಮೆ ಬಾಪ್ ದಾದಾರವರ ಜೊತೆಗೆ ನಿಂತು ಮೇಲಿನಿಂದ ಎಲ್ಲ 5 ತತ್ವಗಳನ್ನು ಏಕಕಾಲದಲ್ಲಿ ನೋಡುತ್ತಾ ಹೋಗ್ರಿ. 5 ತತ್ವಗಳಿಗೆ ಪವಿತ್ರತೆಯ ಶಕ್ತಿಯನ್ನು ಕೊಡ್ತಾ ಹೋಗಿ. ನಿಮ್ಮ ಶಕ್ತಿಶಾಲಿ ಪವಿತ್ರ ದೃಷ್ಟಿಯಿಂದ 5 ತತ್ವಗಳು ಸತೋಪ್ರಧಾನ ಆಗುತ್ತಿವೆ, ಪಾವನ ಆಗುತ್ತಿವೆ ಎಂದು ಅನುಭವ ಮಾಡ್ರಿ. 21 ಸಲ ಈ ಸಂಕಲ್ಪವನ್ನು ಪುನಃ ಮಾಡಿರಿ. ನನ್ನ ಪವಿತ್ರ ದೃಷ್ಟಿಯಿಂದ ಪಂಚತತ್ವಗಳು ಮತ್ತು ಸಂಪೂರ್ಣ ಪ್ರಕೃತಿ ಸತೋಪ್ರಧಾನ ಆಗುತ್ತಿದೆ.
ಮತ್ತೆ ನಾನು ಆದಿ ಮತ್ತು ಅನಾದಿ ಸ್ವರೂಪದಲ್ಲಿ ಪವಿತ್ರ ಆತ್ಮ ಆಗಿದ್ದೇನೆ ಎಂಬ ಸಂಕಲ್ಪ ಮಾಡುತ್ತಾ ಈ ಸಾಕಾರ ದೇಹದಲ್ಲಿ ಪ್ರವೇಶ ಮಾಡಿರಿ. ಹಣೆಯ ಮಧ್ಯದಲ್ಲಿರುವ ಪವಿತ್ರ ಆತ್ಮ ನಾನು. ಈ ಸಾಕಾರ ಲೋಕದಲ್ಲಿಯೂ ಸಹ ನನ್ನಿಂದ ಆ ಪವಿತ್ರತೆಯ ಶಕ್ತಿ ನನ್ನ ಸುತ್ತಮುತ್ತಲೂ ಹರಡುತ್ತಿದೆ. ಅದರ ಮೂಲಕ ಅನೇಕ ಆತ್ಮರು ಹಾಗೂ ವಾತಾವರಣವೂ ಸಹ ಪವಿತ್ರ ಆಗುತ್ತಿದೆ ಎಂದು ಸಂಕಲ್ಪ ಮಾಡ್ರಿ. ನನ್ನಿಂದ ಪವಿತ್ರತೆಯ ಪ್ರಕಂಪನಗಳು ಎಲ್ಲ ಕಡೆಗೂ ಹರಡುತ್ತಿವೆ ಎಂದು ಸಂಕಲ್ಪ ಮಾಡ್ರಿ. ನನ್ನ ಹತ್ತಿರ ಬರುವಂತಹ ಎಲ್ಲ ಆತ್ಮರಿಗೂ ಆ ಪವಿತ್ರತಾ ಶಕ್ತಿಯ ಅನುಭವ ಆಗಲಿ ಎಂದು ಸಂಕಲ್ಪ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಪವಿತ್ರರಾಗಿ ಯೋಗಿಗಳಾಗಿ, ಪವಿತ್ರರಾಗಿ ಯೋಗಿಗಳಾಗಿ ಎಂದು ತಿಳಿಸುತ್ತಿಹರು ಶಿವ ಭಗವಾನ್, ಎಂದು ತಿಳಿಸುತ್ತಿಹರು ಶಿವ ಭಗವಾನ್. ಸರ್ವಗುಣಗಳಲ್ಲಿ ಪವಿತ್ರತೆಯೇ ಶ್ರೇಷ್ಠ ಮಹಾನ್. ಪವಿತ್ರರಾಗಿ ಯೋಗಿಗಳಾಗಿ, ಪವಿತ್ರರಾಗಿ
ಕರ್ಮವ ತ್ಯಜಿಸಿ ಶರಣಾಗು ಶಿವನಿಗೆ. ಸರ್ವ ಸಂಬಂಧವ ಶಿವನಲ್ಲಿರಿಸಿ ನೀ ಪಯಣಿಸು ಶಾಂತಿಧಾಮಕ್ಕೆ. ಮರೆತು ಬಿಡು ನೀ ಮೃತ್ಯುಲೋಕವ ಪ್ರತಿ ಹೆಜ್ಜೆಯಲ್ಲಿ. ಮರೆತು ಬಿಡು ನೀ ಮೃತ್ಯುಲೋಕವ ಪ್ರತಿ ಹೆಜ್ಜೆಯಲ್ಲಿ. ಪವಿತ್ರರಾಗಿ ಯೋಗಿಗಳಾಗಿ, ಪವಿತ್ರರಾಗಿ ಯೋಗಿಗಳಾಗಿ. ನಿರುತ ತ್ಯಾಗ ತಪಸ್ಸು ಸೇವೆಗೈದರೆ ನಿಶ್ಚಯವದು ಅತಿ ಸುಲಭದಿ ಶಿವಪುರಿಗೆ ಹಾರುವೆ. ನಿರುತ ತ್ಯಾಗ ತಪಸ್ಸು ಸೇವೆಗೈದರೆ ನಿಶ್ಚಯವದು ಅತಿ ಸುಲಭದಿ ಶಿವಪುರಿಗೆ ಹಾರುವೆ. ಮರೆ ನೀ ಇಹಲೋಕದ ವೈಭೋಗ, ಮರೆ ನೀ ಇಹಲೋಕದ ವೈಭೋಗ. ಪಡೆ ನೀ ಅತೀಂದ್ರಿಯದ ವೈಭೋಗ, ಪಡೆ ನೀ ಅತೀಂದ್ರಿಯದ ವೈಭೋಗ. ಪವಿತ್ರರಾಗಿ ಯೋಗಿಗಳಾಗಿ, ಪವಿತ್ರರಾಗಿ ಯೋಗಿಗಳಾಗಿ ಎಂದು ತಿಳಿಸುತ್ತಿಹರು ಶಿವ ಭಗವಾನ್. ಸರ್ವಗುಣಗಳಲ್ಲಿ ಪವಿತ್ರತೆಯೇ ಶ್ರೇಷ್ಠ ಮಹಾನ್. ಪವಿತ್ರರಾಗಿ ಯೋಗಿಗಳಾಗಿ, ಪವಿತ್ರರಾಗಿ ಯೋಗಿಗಳಾಗಿ, ನೀವು ಯೋಗಿಗಳಾಗಿ, ನೀವು ಯೋಗಿಗಳಾಗಿ.